ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಾನೀಗ ಹೇಳುವ ಭಾರತದಲ್ಲಿರುವ ಈ 9 ಅತ್ಯಂತ ರಹಸ್ಯಕರವಾದ ದೇವಾಲಯಗಳ ಚರಿತ್ರೆಯ ಬಗ್ಗೆ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಈ ದೇವಾಲಯಗಳ ರಹಸ್ಯಗಳನ್ನ ತಿಳಿದುಕೊಂಡು ಶಾಸ್ತ್ರಜ್ಞರೇ ಅಚ್ಚರಿಯಾಗಿದ್ದಾರೆ ಅಂದ್ರೆ ನಂಬ್ತೀರಾ? ಹಾಗಾದ್ರೆ ಈ ದೇವಾಲಯಗಳಿಗೆ ಸಂಬಂಧಿಸಿದ ಆ ರಹಸ್ಯ ಚರಿತ್ರೆಗಳೇನು ಎಂಬುದನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಕರ್ಣಿಮಾತಾ ದೇವಾಲಯ. ಈ ಕರ್ಣಿಮಾತಾ ದೇವಾಲಯ ರಾಜಸ್ಥಾನದ ಬಿಕನರ್ ಎಂಬ ಜಿಲ್ಲೆಯಲ್ಲಿದೆ. ಈ ದೇವಾಲಯದಲ್ಲಿ 20,000ಕ್ಕೂ ಅಧಿಕ ಇಲಿಗಳಿರುತ್ತವೆ. ಈ ದೇವಾಲಯಕ್ಕೆ ಕೆಲವು ಲಕ್ಷಾಂತರ ಜನ ಭಕ್ತರು ಬಂದು ದರ್ಶನವನ್ನ ಪಡಿತಾ ಇರ್ತಾರೆ. ಈ ಕರ್ಣಿಮಾತೆಯನ್ನ ದುರ್ಗಾದೇವಿಯ ಅವತಾರವಾಗಿ ಭಾವಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ದೇವಾಲಯವನ್ನ ಇಲಿಗಳ ದೇವಾಲಯ ಎಂದು ಕೂಡ ಕರೆಯಲಾಗುತ್ತೆ. ಈ ದೇವಾಲಯದಲ್ಲಿ ಇಲಿಗಳಿಗೆ ಆಹಾರದ ಜೊತೆಗೆ ಎಲ್ಲಾ ಸೌಕರ್ಯಗಳನ್ನು ಕೂಡ ಕಲ್ಪಿಸಿ ರಕ್ಷಣೆಯನ್ನ ಕೊಡ್ತಾರೆ. ಈ ದೇವಾಲಯದ ತುಂಬಾ ಎಲ್ಲಿ ನೋಡಿದ್ರು ಕೂಡ, ಯಾವ ಮೂಲೆಯಲ್ಲಿ ನೋಡಿದ್ರು ಕೂಡ ನಿಮಗೆ ಇಲಿಗಳೇ ಕಾಣಿಸುತ್ತವೆ. ಅಂದ್ರೆ ನೀವು ಕೆಳಗಡೆ ನೋಡಿ ನಡೆಯದೇ ಇದ್ರೆ ನಿಮ್ಮ ಕಾಲಿನ ಕೆಳಗಡೆ ಬಿದ್ದು ಅವು ಸತ್ತು ಹೋಗುವ ಅವಕಾಶವೂ ಇರುತ್ತೆ. ಅಷ್ಟೊಂದು ಇಲಿಗಳು ಈ ದೇವಾಲಯದಲ್ಲಿ ತಿರುಗಾಡ್ತಾ ಇರುತ್ತವೆ. ಒಂದು ವೇಳೆ ಅಕಸ್ಮಾತ್ ಯಾವ್ದಾದ್ರು ಇಲಿ ನಿಮ್ಮ ಕಾಲಿನ ಕೆಳಗಡೆ ಬಿದ್ದು ಸತ್ತು ಹೋದ್ರೆ ಅದು ಒಂದು ದೊಡ್ಡ ಅಪಚಾರವೆಂದು ಭಾವಿಸಲಾಗುತ್ತೆ. ಇಲ್ಲಿ ಅಚ್ಚರಿಪಡಿಸುವ ವಿಷಯ ಏನು ಅಂದ್ರೆ ಈ ಇಲಿಗಳು ಯಾರಿಗೂ ಕೂಡ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡಲ್ಲ. ಆದ್ರೆ ಈ ದೇವಾಲಯದಲ್ಲಿ ಇಷ್ಟೊಂದು ಇಲಿಗಳು ಯಾಕೆ ಇರುತ್ತವೆ ಎಂಬುದು ಮಾತ್ರ ಒಂದು ರಹಸ್ಯವಾಗಿಯೇ ಉಳಿದು ಹೋಗಿದೆ. ಕನ್ಯಾಕುಮಾರಿ ದೇವಿ ದೇವಾಲಯ. ಕನ್ಯಾಕುಮಾರಿ ಭಾರತದ ನಕಾಶೆಯಲ್ಲಿ ಕೆಳಗಿನ ಭೂಭಾಗದ ಕೊನೆಯಲ್ಲಿರುತ್ತೆ. ಕನ್ಯಾಕುಮಾರಿಯಲ್ಲಿ ಸಮುದ್ರಕ್ಕೆ ಅಟ್ಯಾಚ್ ಆಗಿ ಈ ಕನ್ಯಾಕುಮಾರಿ ದೇವಾಲಯವಿದೆ. ಈ ದೇವಾಲಯದಲ್ಲಿ ಕನ್ಯಾ ರೂಪದಲ್ಲಿ ಪಾರ್ವತಿ ದೇವಿಯನ್ನ ಪೂಜೆ ಮಾಡ್ತಾರೆ. ಇದರ ಪಕ್ಕದಲ್ಲಿ ಇನ್ನೊಂದು ದೇವಾಲಯವೂ ಕೂಡ ಇದೆ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಸೊಂಟದ ಭಾಗದವರೆಗೆ ಇರುವ ನೀರಿನಲ್ಲಿ ನಡೆದುಕೊಂಡು ಹೋಗ್ಬೇಕಾಗುತ್ತೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ದೇವಿ ಕಲ್ಯಾಣೋತ್ಸವ ನಡೆಯದೇ ಇರೋದ್ರಿಂದ ಈ ಪ್ರಾಂತ್ಯದಲ್ಲಿ ಉಳಿದು ಹೋಗಿರುವ ಆಹಾರ ಪದಾರ್ಥಗಳು ಕಲ್ಲುಗಳಾಗಿ ಬದಲಾಗಿವೆ ಅಂತೆ. ಇಲ್ಲಿ ಅಚ್ಚರಿಪಡಿಸುವ ವಿಷಯ ಏನು ಅಂದ್ರೆ ಸಮುದ್ರದ ದಡದಲ್ಲಿ ಅಕ್ಕಿ ಬೇಳೆಕಾಳುಗಳ ಆಕಾರದಲ್ಲಿ ಕಲ್ಲುಗಳು ಕೂಡ ಕಂಡು ಬರುತ್ತವೆ. ಈ ದೇವಾಲಯದ ಹತ್ತಿರ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ನೋಡೋಕೆ ತುಂಬಾ ಅದ್ಭುತವಾಗಿ ಕಂಡು ಬರುತ್ತವೆ. ಈ ಕನ್ಯಾಕುಮಾರಿ ಕೂಡ ಸೂರ್ಯೋದಯಕ್ಕೆ ತುಂಬಾ ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ. ಕೈಲಾಸ ಪರ್ವತ. ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಶಿಖರಗಳ ಮಧ್ಯೆ ಇರುವ ಮಾನಸ ಸರೋವರದ ಹತ್ತಿರ ಈ ಪವಿತ್ರವಾದ ಕೈಲಾಸ ಪರ್ವತವಿದೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ಈ ಪರ್ವತ ಮಹಾಶಿವನ ನಿವಾಸ. ಈ ಕೈಲಾಸ ಪರ್ವತವನ್ನ ಸೆಂಟರ್ ಆಫ್ ದಿ ವರ್ಲ್ಡ್ ಎಂದು ಕೂಡ ಕರೆಯಲಾಗುತ್ತೆ. ಅಂದ್ರೆ ಪ್ರಪಂಚಕ್ಕೆ ಕೈಲಾಸ ಪರ್ವತ ಕೇಂದ್ರ ಬಿಂದುವಾಗಿದೆ. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಪರ್ವತಗಳಲ್ಲಿ ಒಂದಾದ ಮೇರು ಪರ್ವತವೂ ಕೂಡ ಈ ಮಾನಸ ಸರೋವರದ ಹತ್ತಿರವಿರುವ ಕೈಲಾಸ ಪರ್ವತದ ಮುಂದೆಯೇ ಇರುತ್ತೆ. ಈ ಕೈಲಾಸ ಪರ್ವತದಲ್ಲಿ ಎಷ್ಟೋ ಅದ್ಭುತವಾದ ರಹಸ್ಯಗಳು ಅಡಗಿವೆ. ಆದ್ರೆ ಶಾಸ್ತ್ರಜ್ಞರು ಎಷ್ಟು ಪರಿಶೋಧನೆಗಳನ್ನ ಮಾಡಿದ್ರು ಕೂಡ ಆ ರಹಸ್ಯಗಳು ಮಿಸ್ಟರಿಯಾಗಿಯೇ ಉಳಿದು ಹೋಗಿವೆ. ಎಷ್ಟೋ ಜನ ಪರ್ವತಾರೋಹಿಗಳು ಈ ಪರ್ವತವನ್ನ ಏರ್ಬೇಕು ಎಂದು ಪ್ರಯತ್ನಿಸಿ ವಿಫಲರಾಗಿದ್ದಾರೆ. ಮೇಲೆ ಏರೋಕೆ ಪ್ರಯತ್ನಿಸಿದವರೆಲ್ಲರೂ ಕೂಡ ಇಲ್ಲಿ ಯಾವುದೋ ಒಂದು ಅದ್ಭುತ ಶಕ್ತಿ ಅಡಗಿದೆ ಎಂದು ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆ ಪರ್ವತದ ಮೇಲೆ ಸಮಯ ಸ್ವಲ್ಪ ವೇಗವಾಗಿರುತ್ತಂತೆ. ಆ ಪರ್ವತದ ಮೇಲೆ ಸ್ವಲ್ಪ ಹೊತ್ತು ನಿಂತ್ರೆ ಕೂದಲು ಉಗುರುಗಳು ತುಂಬಾ ವೇಗವಾಗಿ ಬೆಳೆಯುತ್ತವೆ. ಅಷ್ಟೇ ಅಲ್ಲದೆ ಯಾವುದೋ ಒಂದು ಬಲವಾದ ಶಕ್ತಿ ಅವರ ಮೇಲೆ ಕುಳಿತುಕೊಂಡು ಅವರನ್ನ ಹಿಂದೆ ಎಳೆಯುತ್ತಿರುವ ಹಾಗೆ ಅನಿಸುತ್ತಂತೆ. ಇದೇ ಕಾರಣದಿಂದ ಬಹಳಷ್ಟು ಜನ ಈ ಪರ್ವತವನ್ನ ಹತ್ತಲು ಪ್ರಯತ್ನಿಸಿ ವಿಫಲರಾಗಿದ್ದಾರೆ. ಈ ರೀತಿ ಫೇಲ್ ಆಗಿರುವ ಪರ್ವತಾರೋಹಿಗಳು ಮತ್ತೆ ಆ ಪರ್ವತವನ್ನ ಹತ್ತುವ ಸಾಹಸವನ್ನ ಇಂದಿಗೂ ಕೂಡ ಮಾಡಿಲ್ಲ. ಇದಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ಇನ್ನೂ ಅದೆಷ್ಟೋ ರಹಸ್ಯಗಳು ಅಡಗಿವೆ. ಅವೆಲ್ಲವುಗಳ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಟೈಮ್ ಇದ್ರೆ ಅದನ್ನು ಕೂಡ ನೋಡಿ. ಕೈಲಾಸ ದೇವಾಲಯ. ಮಹಾರಾಷ್ಟ್ರದ ಸಂಭಾಜಿನಗರಕ್ಕೆ ಕೆಲವು ಕಿಲೋಮೀಟರ್ಗಳಷ್ಟು ದೂರವಿರುವ ಈ ಮಂದಿರ ಎಷ್ಟೋ ರಹಸ್ಯಗಳಿಂದ ಕೂಡಿದೆ. ಈ ದೇವಾಲಯದಲ್ಲಿರುವ ಅತಿ ದೊಡ್ಡ ರಹಸ್ಯ ಏನು ಅಂದ್ರೆ ಈ ಮಂದಿರವನ್ನ ಕೆಳಗಿನಿಂದ ಅಲ್ಲದೆ ಮೇಲಿನಿಂದ ಕೊರೆದು ನಿರ್ಮಿಸಿದ್ದಾರೆ. ನಂತರ ಈ ದೇವಾಲಯದಲ್ಲಿರುವ ಇನ್ನೊಂದು ಅತಿ ದೊಡ್ಡ ರಹಸ್ಯ ಈ ದೇವಾಲಯದ ಕೆಳಗಿನ ಭಾಗದಲ್ಲಿದೆ. ಈ ದೇವಾಲಯದ ಕೆಳಗಡೆ ಒಂದು ರಹಸ್ಯವಾದ ಗುಹೆ ಕೂಡ ಇದೆ. ಇದರಲ್ಲಿ ಭಗವಂತನಿಗೆ ಸಂಬಂಧಿಸಿದ ಅದ್ಭುತವಾದ ಶಕ್ತಿಗಳನ್ನು ಹೊಂದಿರುವ ಅಸ್ತ್ರ ಇದೆಯಂತೆ. ಈ ಗುಹೆಯೊಳಗೆ ಶಾಸ್ತ್ರಜ್ಞರು ಪರಿಶೋಧನೆಗಳನ್ನ ಮಾಡಲು ಹೋಗಿ ಅಲ್ಲಿರುವ ಅದ್ಭುತವಾದ ರಹಸ್ಯಗಳನ್ನು ನೋಡಿ ಆಶ್ಚರ್ಯರಾಗಿದ್ದಾರೆ. ಈ ದೇವಾಲಯದ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದನ್ನ ನೋಡ್ಬೇಕು ಅನ್ಕೊಂಡವರು ಈ ವಿಡಿಯೋ ಆದ ತಕ್ಷಣ ಅದನ್ನು ಕೂಡ ನೋಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಜಗನ್ನಾಥ ಪುರಿ ದೇವಾಲಯ. ಪುರಿ ನಗರದಲ್ಲಿರುವ ಜಗನ್ನಾಥ ದೇವಾಲಯದಲ್ಲಿ ಎಷ್ಟೋ ರಹಸ್ಯಗಳು ಅಡಗಿವೆ. ಈ ದೇವಾಲಯದಲ್ಲಿರುವ ರಹಸ್ಯಗಳನ್ನ ಕೇಳಿದ್ರೆ ಯಾರೇ ಆಗಿರ್ಲಿ ಆಶ್ಚರ್ಯರಾಗಲೇಬೇಕು. ಯಾಕೆಂದ್ರೆ ಈ ದೇವಾಲಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಮಿಸ್ಟ್ರಿಗಳು ಎದುರಾಗುತ್ತವೆ. ಈ ದೇವಾಲಯದ ಮೇಲೆ ಇರುವ ಧ್ವಜ ಬೀಸುವ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ. ಈ ದೇವಾಲಯದಲ್ಲಿ ಅಡಗಿರುವ ಇನ್ನೊಂದು ಅತಿ ದೊಡ್ಡ ರಹಸ್ಯ ಏನು ಅಂದ್ರೆ ಈ ದೇವಾಲಯದ ನೆರಳು ಭೂಮಿಯ ಮೇಲೆ ಬೀಳಲ್ಲ. ಅಷ್ಟೇ ಅಲ್ಲ, ಈ ದೇವಾಲಯದ ಮೇಲಿಂದ ಪಕ್ಷಿಗಳಾಗ್ಲಿ ಅಥವಾ ವಿಮಾನಗಳಾಗ್ಲಿ
ಹೋಗಲ್ಲ. ಈ ದೇವಾಲಯದ ಮುಂದೆ ಒಂದು ಸಮುದ್ರವಿರುತ್ತೆ. ಆದ್ರೆ ಇಲ್ಲಿ ಅಚ್ಚರಿಪಡಿಸುವ ವಿಷಯ ಏನು ಅಂದ್ರೆ, ನಾವು ದೇವಾಲಯದ ಒಳಗಡೆ ಹೋದ ತಕ್ಷಣ ಈ ಸಮುದ್ರದ ಅಲೆಗಳ ಶಬ್ದ ಸ್ವಲ್ಪವೂ ಕೂಡ ಕೇಳಿಸಲ್ಲ. ಈ ದೇವಾಲಯದ ಮೇಲೆ 20 ಅಡಿಗಳಷ್ಟು ಎತ್ತರವಾದ ಚಕ್ರವನ್ನ ಇಡಲಾಗಿದೆ. ಸೊ ನೆಲದ ಮೇಲಿಂದ ನೀವು ಆ ಚಕ್ರವನ್ನ ಯಾವ ದಿಕ್ಕಿನಿಂದ ನೋಡಿದ್ರೂ ಕೂಡ ಅದು ನಿಮ್ಮ ಕಡೆ ಮುಖ ಮಾಡಿರುವ ಹಾಗೆ ಕಾಣಿಸುತ್ತಂತೆ. ಇನ್ನು ಇಂತಹ ಅದೆಷ್ಟೋ ರಹಸ್ಯಗಳು ಈ ದೇವಾಲಯದಲ್ಲಿ ಮಿಸ್ಟರಿಗಳಾಗಿ ಉಳಿದು ಹೋಗಿವೆ. ಶಾಸ್ತ್ರಜ್ಞರಿಗೆ ಎಷ್ಟು ಪರಿಶೋಧನೆಗಳನ್ನ ಮಾಡಿದ್ರೂ ಕೂಡ ಆ ರಹಸ್ಯಗಳಲ್ಲಿರುವ ಆಂತರ್ಯವೇನು ಎಂಬುದನ್ನ ಕಂಡು ಹಿಡಿಯೋಕೆ ಆಗಿಲ್ಲ. ತಿರುಪತಿ ಬಾಲಾಜಿ ದೇವಾಲಯ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ತಿರುಪತಿ ಬಾಲಾಜಿ ದೇವಾಲಯದಲ್ಲಿ ನಿಜವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ವಿಗ್ರಹವಿದೆ. ಶ್ರೀ ಮಹಾವಿಷ್ಣುವಿನ ಅವತಾರವಾಗಿ ವೆಂಕಟೇಶ್ವರ ಸ್ವಾಮಿಯನ್ನ ಭಾವಿಸಿ ಪೂಜೆಗಳನ್ನ ಮಾಡಲಾಗುತ್ತೆ. ಈ ದೇವಾಲಯದಲ್ಲಿರುವ ವಿಗ್ರಹ ನಿಜವಾದ ದೇವರ ವಿಗ್ರಹ, ಅಂದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರೇ ವಿಗ್ರಹವಾಗಿ ಬದಲಾಗಿದ್ದಾರಂತೆ. ಈ ವಿಗ್ರಹಕ್ಕೆ ನಿಜವಾಗ್ಲೂ ತಲೆಗೂದಲುಗಳು ಇವೆ ಎಂದು ಅಲ್ಲಿನ ಜನರ ನಂಬಿಕೆ. ಅಷ್ಟೇ ಅಲ್ಲದೆ ಈ ವಿಗ್ರಹಕ್ಕೆ ಬೆವರು ಕೂಡ ಬರುತ್ತೆ ಎಂದು ಹೇಳ್ತಾ ಇರ್ತಾರೆ. ಸ್ವಾಮಿಯವರ ವಿಗ್ರಹಕ್ಕೆ ಪಕ್ಕದಲ್ಲಿ ಒಂದು ಕಟ್ಟಿಗೆ ಕೂಡ ಇರುತ್ತೆ. ಪುರಾಣಗಳ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯವರ ಸೊಂಟಕ್ಕೆ ಗಾಯವಾಗಿದೆಯಂತೆ. ಅದಕ್ಕಾಗಿಯೇ ಸ್ವಾಮಿಯವರ ವಿಗ್ರಹಕ್ಕೆ ಅರಿಶಿಣವನ್ನ ಹಚ್ಚಲಾಗುತ್ತೆ. ಈ ವಿಗ್ರಹವನ್ನ ಯಾರು ಕೂಡ ತಯಾರಿಸಿಲ್ಲ, ಸ್ವತಃ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ವಿಗ್ರಹವಾಗಿ ಬದಲಾಗಿದ್ದಾನೆ. ಇದಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ಇನ್ನೂ ಅದೆಷ್ಟೋ ರಹಸ್ಯಗಳು ಅಡಗಿವೆ. ಅವೆಲ್ಲವುಗಳ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಟೈಮ್ ಇದ್ರೆ ಅದನ್ನು ಕೂಡ ನೋಡಿ. ಸೋಮನಾಥ ದೇವಾಲಯ. ಪ್ರಾಚೀನ ಕಾಲದಲ್ಲಿ ಸೋಮನಾಥ ದೇವಾಲಯದಲ್ಲಿರುವ ಶಿವಲಿಂಗ ಗಾಳಿಯಲ್ಲಿ ತೇಲಾಡ್ತಾ ಇತ್ತು ಎಂದು ಆ ಪ್ರಾಂತದಲ್ಲಿರುವ ಜನರು ಹೇಳ್ತಾ ಇರ್ತಾರೆ. ಆದ್ರೆ ಕೆಲವು ಜನ ವಿದೇಶಿಯರು ಬಂದು ಆ ಮಂದಿರವನ್ನ ಧ್ವಂಸ ಮಾಡ್ತಾರೆ. ಈ ರೀತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ಬಾರಿ ನಾಶ ಮಾಡ್ತಾರೆ. ಈ ರೀತಿ ನಾಶ ಮಾಡಿದ ಪ್ರತಿ ಬಾರಿ ಆ ಮಂದಿರದ ನಿರ್ಮಾಣವಾಗ್ತಾ ಇತ್ತು. ಈ ದೇವಾಲಯದಲ್ಲಿ ಶ್ರೀಕೃಷ್ಣ ತನ್ನ ದೇಹವನ್ನ ತ್ಯಜಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಈ ಪ್ರಾಂತದಲ್ಲಿ ಶ್ರೀಕೃಷ್ಣ ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನ ಪಡಿತಾ ಇರುವಾಗ ಆ ಕಡೆಯಿಂದ ಹೋಗ್ತಾ ಇರುವ ಒಬ್ಬ ಬೇಟೆಗಾರ ಶ್ರೀಕೃಷ್ಣನ ಪಾದಕ್ಕಿರುವ ಹೆಬ್ಬೆರಳಿಗೆ ಅಕಸ್ಮಾತ್ ಆಗಿ ಬಾಣವನ್ನ ಹಾಕ್ತಾನೆ. ಆ ಬಾಣ ಶ್ರೀಕೃಷ್ಣನ ಹೆಬ್ಬೆರಳಿಗೆ ಚುಚ್ಚಿಕೊಂಡು ಹೊರಗಡೆ ಬರುತ್ತೆ. ಇದೇ ಕಾರಣದಿಂದ ಶ್ರೀಕೃಷ್ಣ ತನ್ನ ದೇಹವನ್ನ ಅದೇ ಪ್ರಾಂತ್ಯದಲ್ಲಿ ತ್ಯಜಿಸಿದ್ದಾನೆ ಎಂದು ಪುರಾಣಗಳು ಹೇಳ್ತಿವೆ. 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗ ಗುಜರಾತಿನಲ್ಲಿರುವ ಈ ಸೋಮನಾಥ ದೇವಾಲಯದಲ್ಲೇ ಇದೆ. ಈ ದೇವಾಲಯದಲ್ಲಿ ಕೆಲವು ಜಾಗಗಳಲ್ಲಿ ಕೆಲವು ಅಕ್ಷರಗಳನ್ನ ಸಂಸ್ಕೃತದಲ್ಲಿ ಬರೆಯಲಾಗಿದೆ. ಅವುಗಳ ಅರ್ಥ ಏನು ಅಂದ್ರೆ, ಮಂದಿರದಲ್ಲಿ ನಿಂತು ದಕ್ಷಿಣದ ಕಡೆ ಬಾಣವನ್ನ ಬಿಟ್ರೆ ಅಂಟಾರ್ಕ್ಟಿಕಾ ವರೆಗೆ ಯಾವುದೇ ರೀತಿಯ ದ್ವೀಪ ಕಾಣಿಸಲ್ವಂತೆ. ಸೊ ಪ್ರಪಂಚದ ನಕಾಶೆಯನ್ನ ನೋಡಿದ್ರೆ ನಿಜವಾಗ್ಲೂ ಈ ಮಂದಿರದಿಂದ ಅಂಟಾರ್ಕ್ಟಿಕಾ ವರೆಗೆ ಯಾವುದೇ ರೀತಿಯ ಭೂಭಾಗ ಕೂಡ ಕಾಣಿಸಲ್ಲ. ಕೋನಾರ್ಕ್ ಸೂರ್ಯ ದೇವಾಲಯ. ಒರಿಸ್ಸಾದಲ್ಲಿರುವ ಕೋನಾರ್ಕ್ ಸೂರ್ಯ ದೇವಾಲಯವನ್ನ 13ನೇ ಶತಮಾನದಲ್ಲಿ ನರಸಿಂಹ ದೇವ ನಿರ್ಮಿಸಿ ಸೂರ್ಯ ದೇವನಿಗೆ ಅರ್ಪಿಸ್ತಾನೆ. ಈ ದೇವಾಲಯದ ಪ್ರತ್ಯೇಕತೆ ಏನು ಅಂದ್ರೆ, ಸೂರ್ಯನ ಕಿರಣಗಳು ಮೊಟ್ಟ ಮೊದಲ ಬಾರಿ ಈ ದೇವಾಲಯದ ಮುಖದ್ವಾರದ ಮೇಲೆ ಬೀಳುತ್ತವೆ. ಈ ದೇವಾಲಯ ನೋಡೋಕೆ ಸೇಮ್ ಒಂದು ರಥದ ಆಕಾರದಲ್ಲಿರುತ್ತೆ. ಈ ರಥದಲ್ಲಿ 24 ಚಕ್ರಗಳಿರುತ್ತವೆ. ಈ ರಥವನ್ನ ಎಳೆಯುತ್ತಿರುವ ಹಾಗೆ ಮುಂದಿನ ಭಾಗದಲ್ಲಿ ಕುದುರೆಗಳನ್ನು ಕೂಡ ಕೆತ್ತಲಾಗಿದೆ. ಆ ರಥದ ಮೇಲಿನ ಭಾಗದಲ್ಲಿ ಸೂರ್ಯ ದೇವರು ಆಸೀನರಾಗಿರುವಂತೆ ಈ ದೇವಾಲಯದ ನಿರ್ಮಾಣವಿರುತ್ತೆ. ಈ ರಥದಲ್ಲಿರುವ 24 ಚಕ್ರಗಳು ದಿನದಲ್ಲಿರುವ 24 ಗಂಟೆಗಳನ್ನ ಸೂಚಿಸುತ್ತವೆ. ಈ ಚಕ್ರಗಳ ಮೂಲಕ ಟೈಮ್ ಎಷ್ಟಾಗಿದೆ ಎಂಬುದನ್ನ ಎಕ್ಸಾಕ್ಟ್ ಆಗಿ ಹೇಳ್ಬೋದು. ಸೊ ನಮ್ಮ ಪ್ರಾಚೀನ ಭಾರತದಲ್ಲಿ ಯಾವತ್ತೂ ಗಡಿಯಾರವನ್ನು ಕೂಡ ತಯಾರಿಸಲಾಗಿದೆ ಎಂದು ಅರ್ಥ ಮಾಡ್ಕೋಬಹುದು. ಆದ್ರೆ ಈ ದೇವಾಲಯದ ಮೇಲೆ ಕೆಲವು ಜನ ವಿದೇಶಿಯರು ಮೊಘಲರು ದಾಳಿ ಮಾಡಿ ಬಹಳಷ್ಟು ಬಾರಿ ನಾಶ ಮಾಡಿದ್ದಾರೆ. ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ. ಕೇರಳದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಭಾರತದಲ್ಲಿರುವ ಅತ್ಯಂತ ರಹಸ್ಯಕರವಾದ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯದಲ್ಲಿ 6 ರಹಸ್ಯ ನೆಲಮಾಳಿಗೆಗಳಿವೆ. ಈ ರಹಸ್ಯ ನೆಲಮಾಳಿಗೆಗಳನ್ನ ಯಾವತ್ತೂ ತೆಗೆಯಲ್ಲ. ಆದ್ರೆ 2011ರಲ್ಲಿ ಗವರ್ಮೆಂಟ್ ನ ಆದೇಶಗಳ ಅನುಸಾರವಾಗಿ ಈ ರಹಸ್ಯ ನೆಲಮಾಳಿಗೆಗಳಲ್ಲಿ ಅಂದ್ರೆ ಈ ರಹಸ್ಯ ಕೊಠಡಿಗಳಲ್ಲಿ 5 ಕೊಠಡಿಗಳನ್ನ ತೆಗಿತಾರೆ. ಈ 5 ಕೊಠಡಿಗಳು ವಜ್ರ ವೈಡೂರ್ಯಗಳಿಂದ ತುಂಬಿರುತ್ತವೆ. ಅಷ್ಟೇ ಅಲ್ಲದೆ ಬಂಗಾರದಿಂದ ತಯಾರಾದ ಎಷ್ಟೋ ದೇವತೆಗಳ ವಿಗ್ರಹಗಳು ಕೂಡ ಹೊರಗಡೆ ಬೀಳುತ್ತವೆ. ಈ ಕೊಠಡಿಗಳಲ್ಲಿ ಇರುವ ಬಂಗಾರದ ಬೆಲೆ ಬರೋಬ್ಬರಿ $1 ಟ್ರಿಲಿಯನ್ ಗಳಿಗಿಂತ ಅಧಿಕ ಇರುತ್ತೆ ಎಂದು ಅಂದಾಜಿಸಲಾಗಿದೆ. ಈ ದೇವಾಲಯದಲ್ಲಿರುವ 6ನೇ ಕೊಠಡಿಯನ್ನ ಇಂದಿಗೂ ಕೂಡ ತೆಗೆದಿಲ್ಲ. ಈ ದೇವಾಲಯದಲ್ಲಿರುವ ಅರ್ಚಕರು ಆ 6ನೇ ಕೊಠಡಿಯನ್ನ ತೆಗೆಯಬಾರದು ಎಂದು, ಒಂದು ವೇಳೆ ತೆಗೆದ್ರೆ ಭೂಮಿಯ ಮೇಲೆ ಒಂದು ದೊಡ್ಡ ಪ್ರಳಯವೇ ಬಂದು ಬಿಡುತ್ತೆ ಎಂದು ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಆ 6ನೇ ಕೊಠಡಿಯ ಬಾಗಿಲಿನ ಮೇಲೆ 2 ದೊಡ್ಡ ಹಾವಿನ ಚಿತ್ರಗಳಿರುತ್ತವೆ. ಅವುಗಳನ್ನ ನೋಡಿದ ತಕ್ಷಣ ಎಲ್ರಿಗೂ ಅರ್ಥ
ಶಾಖವಾಗಿ ಬೀಳುತ್ತೆ. ಆ ಕೊಠಡಿಯನ್ನ ತೆಗೆದ್ರೆ ಎಷ್ಟು ಅಪಾಯ ಅಂತ. ಅಷ್ಟೇ ಅಲ್ಲ, ಈ ಬಾಗಿಲುಗಳನ್ನ ಸಾಧಾರಣವಾಗಿ ಆ 5 ಬಾಗಿಲುಗಳನ್ನ ತೆಗೆದ ಹಾಗೆ ತೆಗೆಯೋಕ್ಕಾಗಲ್ಲ. ಈ ಬಾಗಿಲುಗಳನ್ನ ತೆಗೆಯಬೇಕು ಅಂದ್ರೆ ಅದಕ್ಕೆ ನಾಗಬಂಧದ ಮಂತ್ರವನ್ನ ಒಂದು ಪರ್ಫೆಕ್ಟ್ ವೇವ್ ಲೆಂತ್ ನಲ್ಲಿ ಜಪಿಸಬೇಕಾಗುತ್ತೆ. ಆ ಮಂತ್ರವನ್ನ ಹೇಗೆ ಜಪಿಸಬೇಕು ಎಂಬುದು ಈಗಿರುವ ಜನರಲ್ಲಿ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ರೂ ಕೂಡ ಆ ಮಂತ್ರವನ್ನ ಜಪಿಸಿ ಬಾಗಿಲುಗಳನ್ನ ತೆಗೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿಯೇ ಈ ದೇವಾಲಯವು ಕೂಡ ಪ್ರಪಂಚದ ರಹಸ್ಯ ದೇವಾಲಯಗಳಲ್ಲಿ ಒಂದಾಗಿ ಉಳಿದು ಹೋಗಿದೆ. ಸೊ ಈ ದೇವಾಲಯದ ಬಗ್ಗೆ ಕೂಡ ಒಂದು ಸಪರೇಟ್ ಮಿಸ್ಟ್ರಿ ವಿಡಿಯೋ ಇದೆ. ಸೊ ಅದನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟೆಡ್ ಇದ್ದವರು ಹೋಗಿ ನೋಡಬಹುದು. ಸೊ ಫ್ರೆಂಡ್ಸ್, ಇಂತಹ ರಹಸ್ಯಗಳನ್ನ ಹೊಂದಿರುವ ದೇವಾಲಯಗಳು ಈ ಪ್ರಪಂಚದಲ್ಲಿ ಬಹಳಷ್ಟಿವೆ. ಸೊ ಈ ಎಲ್ಲಾ ದೇವಾಲಯಗಳಲ್ಲಿ ನಿಮಗೆ ಯಾವ ದೇವಾಲಯಗಳ ಬಗ್ಗೆ ಸಪರೇಟ್ ವಿಡಿಯೋ ಬೇಕು ಎಂಬುದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ದೇವಾಲಯದಲ್ಲಿರುವ ಪೂರ್ತಿ ರಹಸ್ಯಗಳನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸೊ ಇದು ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.